ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೈಟ್ ನಿನ್ನೆ ಅಂಕಲ್ ಮಾತಾಡ್ಸಿ ಬಂದು ಹಾಗೆ ಮಲ್ಕೊಂಬಿಟ್ಟೆ, ಊಟ ಮಾಡ್ಕೊಂಬಂದ್ಬಿಟ್ಟು. ಸೊ ಈಗ ನೋಡ್ಬೋದು ಫೀಲ್ಡ್ ಫುಲ್ ಖಾಲಿ ಇದೆ. ಏನೊಂದು ಈಗ ಒಂದು 6-7 ಬಸ್ ಇರ್ಬೋದು ಅಷ್ಟೇ, ಒಂದು 5-6 ಬಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಫೀಲ್ಡ್ ಅಂತೂ ಫುಲ್ ಗಲೀಜ್ ಮಾಡಿ ಇಕ್ಬಿಟ್ಟಿದ್ರೆ. ಯಪ್ಪ, ಅದೊಂದೇ ವಾಶ್ರೂಮ್ ಇರೋದು, ಅಲ್ಲಿ ಎದುರುಗಡೆ ಏನು ಕಾಣಿಸ್ತಿದೆ ಅದು, ಅಲ್ಲಿಗಂತೂ ಕಾಲಿಡೋಕ್ಕಲ್ಲ ಹಂಗೈತೆ. ಸೊ ಹಂಗಾಗಿ ನಾನು ಇಲ್ಲೇ ಹತ್ರದಲ್ಲಿ ಒಂದು HP ಪೆಟ್ರೋಲ್ ಬಂಕ್ ಇತ್ತು. ಸೊ ಅಲ್ಲೋಗಿ ಫ್ರೆಶ್ ಅಪ್ ಆಗಿ ಬಂದೆ ಈಗ. ಸೊ ಸ್ನೇಹಿತರೆ ನೋಡ್ಬೋದು, ಇವಾಗ ಇನ್ನೇನು ಕಸ್ಟಮರ್ಸ್ ಈಗ ಆಲ್ರೆಡಿ ಶಾಪಿಂಗ್ ಮಾಡ್ತಾ ಇದ್ದಾರೆ ಅಲ್ಲೇ ಪ್ರಕಾಶ್ ಇದು ಸೀರೆ ಅಂಗಡಿಲಿ. ಸೊ ಇನ್ನೇನು ಇವತ್ತು ಸಂಜೆ ಎಷ್ಟೊತ್ತಿದ್ರೆ ಬಿಡೋದೆ. ಬನ್ನಿ ಮತ್ತೆ ಎಲ್ಲಿಗೆ ಹೋಗ್ತೀನಿ ಏನೋ ಮುಂದೆ ಮತ್ತೆ ಹೇಳ್ತಾ ಹೋಗ್ತೀನಿ. ಸೊ ಯಾಕೆ ಗಣೇಶ ಗಮ್ ಕಿತ್ಕೊಂಡ್ಬಿಟ್ಟಿದೆ. ಬನ್ನಿ ಮತ್ತೆ ಕಸ್ಟಮರ್ಸ್ನ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. A few moments later. ಸ್ನೇಹಿತರೆ, ಫೈನಲಿ 7 ಗಂಟೆ ಆಯಿತು. ಸೊ ಕಸ್ಟಮರು ಈಗ ಬರ್ತಾ ಇದ್ದಾರೆ. ನೋಡ್ಬೋದು, ಬೆಳಿಗ್ಗೆ 2 ದಿನದಟ್ಟಿ ಕಾದು ಸಾಕಾಗಿ ಹೋಗ್ಬಿಡ್ತು. ಶಾಪಿಂಗ್ ಹೋದರೆ ಇದೊಂದು ಸಿಕ್ಕಾಬಟ್ಟೆ ಲೇಟು, ಪೇಷನ್ಸ್ ಇರಬೇಕು. ನೋಡಿ, ಫೀಲ್ಡಲ್ಲಿರೋ ಗಾಡಿಗಳೆಲ್ಲ ಖಾಲಿಯಾಗಿ ಮತ್ತೆ ಬೇರೆ ಹೊಸ ಗಾಡಿಗಳು ಬಂದಿದ್ದಾವೆ. ಸೊ ಇಲ್ಲಿಂದ ಈಗ ಲಗೇಜ್ ಹಾಕೊಂಬಿಟ್ಟು ಸೀದಾ ಹೊರಡೋದಾನೆ ನಾನ್ ಸ್ಟಾಪ್ ಬೆಂಗಳೂರಿಗೆ ಹೋಗಿ. ಅಲ್ಲಿ ಬೆಂಗಳೂರಲ್ಲಿ ಒಂದು 4 ಜನ ಇಳಿತಾರೆ, 4-5 ಜನ ಬಂದಿದ್ದಾರೆ ಅಷ್ಟೇ. ಟೋಟಲ್ಲಿ ಎಲ್ಲ ಇವ್ರು ಇರೋದು 8 ಜನ ಅಷ್ಟೇ, ಜಾಸ್ತಿ ಜನ ಇಲ್ಲ. ಸೊ ಆರಾಮ್ಸೆ ಹೋಗ್ಬೋದು. ಲಗೇಜ್ ಎಲ್ಲ ಈಗ ಹಾಕೊಂಬಿಟ್ಟು ಅವ್ರು ಬರ್ತಾಯಿದ್ದಾರೆ ಆಂದಿವಿ. ಈಗ ಆಟೋದಾಗ ಒಳಗಡೆ ಬಿಡಲಿಲ್ಲ, ಏನು ಮಾಡಿದ್ರು. ಸೊ ಹಾಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಪಾರ್ಕಿಂಗಲ್ಲಿ. ಬನ್ನಿ, ಈಗ ಅವ್ರು ಬರೋದ್ರೊಳಗೆ ಒಂದು ಟೀಯನ್ನು ಕುಡಿದು ಬರೋಣ ಬೇಗ. ಮತ್ತು ಇಲ್ಲಿಂದ ನಾನ್ ಸ್ಟಾಪ್ ಡ್ರೈವಿಂಗ್ ಇರುತ್ತೆ, ಮತ್ತೆಲ್ಲ ನಿಲ್ಸೋಕ್ಕಾಗಲ್ಲ ಮಧ್ಯದಲ್ಲಿ. ಈ ರೋಡು ಅಲ್ಲದೆಲ್ಲ ರೋಡ್ ಬಿಡ್ಸ್ಗಳು ಮಾಡ್ತಾಯಿದ್ದಾರೆ. ಸೊ ಎಲ್ಲ ನಿಲ್ಸೋಕ್ಕಾಗಲ್ಲ. ಸೀದಾ ಫಸ್ಟು ಹೋಗೋಣ ಬೆಂಗಳೂರಿಗೆ ಹೋದ್ಮೇಲೆ. ಆಮೇಲೆ ನಮ್ಮ ರೋಡಿಗೆ ಎಂಟ್ರಿ ಆದಮೇಲೆ ಎಲ್ಲಿ ಬೇಕಲ್ಲಿ ನಿಲ್ಸ್ಕೋಬೋದು. ಸ್ನೇಹಿತರೆ, ಫೈನಲಿ ಇಲ್ಲಿ ಎಷ್ಟು 7-8 ಗಂಟೆ ಆಗ್ತಾ ಬಂತು ಆಲ್ರೆಡಿ. 8:38. ಸೊ ಈಗ ಒಳಗಡೆ ಬಿಟ್ಟಿದ್ದಾರೆ, ಸಿಟಿ ಒಳಗಡೆ. ಪಾರ್ಕಿಂಗಿಂದ ಒಳಗಡೆ ಪಿಕಪ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ಗ್ಲಾಸು ಕ್ಲೀನ್ ಮಾಡ್ಕೊಂಡೆ, ಆದರೂ ಮಬ್ಬು ಕಾಣಿಸ್ತಾ ಇದೆ. ಅಲ್ಲಿ ಬನ್ನಿ ಮತ್ತೊಂದು ಸರಿ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಕಾಂಚೀಪುರಂ ಸಿಟಿ ಇದೆ. ಇದು ನೆನ್ನೆ ಎಲ್ಲ ತೇರೇನ ಆಗಿತ್ತಂತೆ, ಹಂಗಾಗಿ ಸ್ವಲ್ಪ ರಶ್ ಐತೆ. ಎಲ್ಲೆಲ್ಲೇ ಚಿಕ್ಕ ರೋಡ್ಗಳಿಗೂ ಇದಂತೂ. ಸೊ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಬನ್ನಿ, ಈಗ ಹೋಗ್ತಾ ಇರೋದು ಬಂದ್ಬಿಟ್ಟು ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್, ಹೆವಿ ಫೇಮಸ್ ಕಾಂಚೀಪುರಮಲ್ಲಿ. ಕಾಂಚೀಪುರಮಲ್ಲಿ ಬಟ್ಟೆ ಅಂಗಡಿ ಫೇಮಸ್ ಅಂದರೆ 2, ಒಂದು ಬಾಬುಷಾ, ಇನ್ನೊಂದು ಪ್ರಕಾಶ್. ಹೋದ್ ಸರಿ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಸೊ ಅದೇ ಅಂಗಡಿಗೇನೆ ನೋಡಿ ಹೋಗ್ತಾ ಇರೋದು. ನೋಡಿ, ಎಲ್ಲ ಇಲ್ಲೇನೋ ಹಬ್ಬ ಆಗಿರೋದಕ್ಕೆಲ್ಲ ದೇವಸ್ಥಾನಕ್ಕೆ ಫುಲ್ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇದು ಅಲಿವೇಲು ಮಂಗಲ ಯಾವುದೈತಿ ದೇವ್ರ ಹೆಸರು ನೋಡ್ಬೋದು. ಇದು ಎಂಟ್ರೆನ್ಸ್ ಬರುತ್ತೆ, ಸಿಟಿ ಎಂಟ್ರೆನ್ಸಿಗೆ. ನಾವು ಇಲ್ಲಿದ್ದ ರೆಡಿ ತಾಣನ ಪೊಲೀಸ್ನವ್ರು ಬೇರೆ ಇದ್ದಾರೆ ನೋಡಿ, ಅಲ್ಲಿ ಪೊಲೀಸ್ನವ್ರು ಬೇರೆ ಇದ್ದಾರೆ ನೋಡಿ. ಇಲ್ಲೊಂದು AS ಬಾಬುಷಾ, ಇವರೆಲ್ಲ ಫುಲ್ ಬಟ್ಟೆ ಅಂಗಡಿಯರೇ. ಈ ಕಡೆಲ್ಲ ಬ್ಯಾಲಿಕ್ಯಾರ್ಡ್ ಮತ್ತು ಸಿಗ್ನಲ್ಗಳು ಎಲ್ಲ ಅವರೇ ಓನ್ ಖರ್ಚಲ್ಲಿ ಹಾಕ್ಸಿರ್ತಾರೆ. ಮೋಸ್ಟ್ಲಿ ಎಲ್ಲಿ ನೋಡಿದ್ರು ಬರೀ ಅವೆರಡೇ ಅಂಗಡಿದೆ ಆ್ಯಡ್ಸ್ ಇರುತ್ತೆ, ಅಡ್ವರ್ಟೈಸ್ಮೆಂಟು. ಪ್ರಕಾಶ್ ಬಿಟ್ಟರೆ ಬಾಬುಷಾ, ಎರಡೇ ಅಪ್ ಟು ಫುಲ್ ಸಿಟಿ ಫುಲ್ ಅವ್ರದ್ದೇ ಇರುತ್ತೆ ನೇಮು. ಎಲ್ಲಿ ನೋಡಿರೋ ಸ್ಯಾರಿದು ನೋಡಿ. ಸ್ವಾನ್ ಇನ್ನು ಪಾರ್ಕಿಂಗಲ್ಲಿ ಹಾಕೋಬೇಕಂತ ಗಾಡಿ. ಇನ್ನು ಎಷ್ಟೊತ್ತಾಗುತ್ತೆ ಬಿಡೋದು. ಸೊ ಬೇಗ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಒಂದು 11-11:15 ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ಬಿಡ್ತಿದ್ದೆ. ಅತ್ತೆ ಆ ಕಡೆಯಿಂದ ನಮ್ಮ ರೋಡಾಗೆ ಆರಾಮ್ಸೆ ಹೋಗ್ಬೋದಾಗಿತ್ತು. ಸೊ ಇಲ್ಲಿಂದ ಹೊಸ ರೋಡಲ್ಲಿ ಹೋಗ್ಬೇಕಂದ್ರೆ ಒಂಥರ ಹಿಂಸೆ ನೋಡಿ. ತಮಿಳು ಇದು ಯಾವುದೋ ದೇವಸ್ಥಾನ ಅದ್ರ ನೇಮ್ ಗೊತ್ತಿಲ್ಲ. ಸೊ ಇಲ್ಲಿ ಮೇನ್ ದೇವಸ್ಥಾನಗಳು ಅಂದರೆ ಒಂದು ಕಂಚಿ ಕಾಮಾಕ್ಷಿ ದೇವಸ್ಥಾನ, ಇನ್ನೊಂದು ಬಂದ್ಬಿಟ್ಟು ಇದು ವರದರಾಜ ಸ್ವಾಮಿ ಟೆಂಪಲ್ ಭಾಳ ಫೇಮಸ್. ಅಂದರೆ ಅದೇ ಬಂಗಾರದಲ್ಲಿ
ಅಲ್ಲಿ ಏನಾದರೂ ಮೇಲ್ಗಡೆ ಬಿದ್ದರೆ ಮೈ ಮೇಲೆ ಅದನ್ನು ಮುಟ್ಟಿದವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಸೊ ಅದು ಬಂಗಾರದಲ್ಲಿ ಇದೆ ಇಲ್ಲಿ. ಅದೊಂದು ಭಾಳ ಫೇಮಸ್ ವರದರ ಸ್ವಾಮಿ ಟೆಂಪಲ್. ಯಾವಾಗಾದ್ರೂ ತೋರಿಸ್ತೀನಿ ತಡ್ರಿ ನೆಕ್ಸ್ಟ್ ಟೆಂಪಲ್ಗೆ ಹೋದಾಗ. ಸೊ ಆ್ಯಕ್ಚುಲಿ ಇವತ್ತು ನಿನ್ನೆ ಹೋಗ್ಬೇಕಾಗಿತ್ತು, ಒಳಗಡೆ ಬಿಡ್ತಿಲ್ಲ, ಹೋಗಲಿಲ್ಲ. ನೋಡಿ ಎಲ್ಲಿ ನೋಡಿದ್ರು ಅವರವೇ ಬೋರ್ಡ್ಗಳು. ಅಲ್ಲಿ ಪ್ರಕಾಶ್ ಅಂತ ಹಾಕಿದ್ದಾರೆ ನೋಡಿ ಸಿಗ್ನಲ್ಸ್ ಮೇಲ್ಗಡೆ. ನೋಡಿ ಪ್ರಕಾಶ್ ಅಂತ ಎಲ್ಲ ಅವ್ರದ್ದೇ ಓನ್ ಖರ್ಚಲ್ಲಿ ಹಾಕ್ಸಿದ್ದಾರೆ. ಮೋಸ್ಟ್ಲಿ ಯಾವಾಗ ನೋಡಿದ್ರು ಅವ್ರದ್ದೇ ಇರುತ್ತೆ. ಆಮೇಲೆ ಬಾಬುಷಾ ಅಂತ ಇನ್ನೊಂದು ಚಿಕ್ಕ ರೋಡುಗಳು. ಬಟ್ ಏನು ಒಳಗಡೆ ಫ್ರೀ ಐತೆ, ಏನು ಅಂತ ಜನ ಏನಿಲ್ಲ. ಸುಮ್ಮನೆ ನಿನ್ನೆ ಲೋಕಲ್ ಆಟೋದವ್ರಿಗೆ ಒಳ್ಳೆ ದುಡ್ಡು ಮಾಡಿದ್ರು. ಸಿಕ್ಕಾಬಟ್ಟೆ ಬಾಡಿಗೆ ಹೊಡೆದ್ಬಿಟ್ರು ಆಟೋದವ್ರಂತ. ಬನ್ನಿ ಸಿಗ್ನಲ್ ಬಿಡ್ತು, ಈಗ ಹೊರಡೋಣ. ಇಲ್ಲಿ ರೈಟ್ ಇದ್ದಾಗಬೇಕು. ಸರ್ಕಲ್ ಏನು ತಿರುಗಿಸಂಗಿಲ್ಲ. ನೋಡಿ ಇದು ಸ್ವಲ್ಪ ಮೇನ್ ದೊಡ್ಡ ಸರ್ಕಲ್. ಇದು ಮೇನ್ ಸೆಂಟ್ರ್ ಸಿಟಿ, ಯಾವುದೋ ಕಾಂಚೀಪುರಂದು. ಇದೇ ಮೇನ್ ರೋಡ್ ಅಂದ್ರೆ ದೊಡ್ಡದು. ಸೊ ಎಲ್ಲ ಅಂಗಡಿಗಳು ಮತ್ತು ಸೇರಿ ಅಂಗಡಿಗಳೆಲ್ಲ ಜಾಸ್ತಿ ಇದ್ದಾವೆ. ಸೊ ನಾವಿನ್ನೂ ಮುಂದೆ ಹೋಗ್ಬಿಟ್ಟು ಲೆಫ್ಟಿಗೆ ತಗೋಬೇಕು. ಸೊ ಬನ್ನಿ ಹೋಗೋಣ. ಇಲ್ಲಂತೂ ಒಂದು ಪಾಯಿಂಟ್ ಗಾಳಿ ಬೀಸ್ತಾ ಇಲ್ಲ, ಸಿಕ್ಕಾಬಟ್ಟೆ ಸೆಕೆ ಆಗ್ತಾ ಇದೆ. ಇರೋರು ಹೆಂಗಿರ್ತಾರೋ ಏನೋ. ಇಲ್ಲಿ ಏನಲ್ಲ ಅಂದ್ರೂ ಈಗ ನಾರ್ಮಲ್ ಟೈಮಲ್ಲೇ ಇನ್ನೂ ಕಮ್ಮಿ ಆಗಿಲ್ಲ, ಒಂದು 35-36 ಡಿಗ್ರಿ ಬಿಸಿಲೇ ಇರುತ್ತೆ, ಹೀಟು. ಸೊ ಬೆಳಗ್ಗೆ ಟೈಮಲ್ಲಂತೂ ನೀನು ಯಾವ ನೆರಳಲ್ಲಿ ನಿಂತ್ಕೊಂಡ್ರೆ ಇರೋಕ್ಕಾಗಲ್ಲ. ಒಂಥರ ನಾವು ಮಂಗ್ಳೂರು ಸೈಡ್ ಬೀಚಲ್ಲಿದ್ದಾಗ ಹೆಂಗೆ ಸೆಕೆ ಆಗ್ತಿರುತ್ತೆ ಆ ಥರ ಆಗ್ತಾ ಇರುತ್ತೆ. ಈ ಸ್ಕೂಟಿಲಿರೋರು ನೋಡಿ ಹೋಗ್ತಾನೋ ಇಲ್ಲ, ನಿಲ್ಲಿಸ್ತಾನೋ ಇಲ್ಲ, ಸೈಡಿಗೂ ಹೋಗ್ತಾ ಇಲ್ಲ, ಸುಮ್ಮನೆ ರೋಡಲ್ಲಿ ಹೋಗ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಈ ಕಡೆಲ್ಲ ಅಷ್ಟೇ. ಸುಮ್ಮನೆ ಆರನ್ನು ಹೊಡಿತಿರ್ತಾರೆ ಈ ಟೂ ವೀಲರ್ ಅಂತ. ಏನೋ ಅವ್ರ ಮೇಲೆ ಹೊಡೆದ್ಬಿಡ್ತೀವಿ ಗಾಡಿನ. ನೋಡಿ ಎಲ್ಲ ಬರೀ ಅವರೇ ಸೀರೆ ಅಂಗಡಿಗಳರ, ಬ್ಯಾಲಿಕ್ಯಾರ್ಡ್ ಎಲ್ಲ ಇವೆಲ್ಲ ನೋಡಿ. ಎಲ್ಲಿ ನೋಡಿದ್ರು ಅವ್ರದ್ದೇ ಆ್ಯಡ್ಸ್ ಇರುತ್ತೆ, ಬೇರೆ ಏನೇನು ಇರಲ್ಲ. ಯಾವಾಗ ಬಂದು ನೋಡಿದ್ರು ಅವೇ ಅಂಗಡಿಗಳರ ಇರ್ತವೆ ಹೆಸರು. ಸೊ ಫೈನಲಿ ನಾವು ಈಗ ಪ್ರಕಾಶ್ ಸ್ಯಾರಿ ಅಂಗಡಿ ರೋಡಿಗೆ ಎಂಟ್ರಿ ಆದ್ವಿ. ಅದೇ ಮೇನ್ ರೋಡಲ್ಲೇ ಪ್ರಕಾಶ್ ಸಿಗೋದು. ಅಲ್ಲಿ ಮುಂದೆಗಡೆ ಲೆಫ್ಟಲ್ಲಿ ಬರುತ್ತೆ, ತೋರಿಸ್ತೀನಿ ಬನ್ನಿ. ಎಲ್ಲ ಅಂಗಡಿಯವರು ಡಿಸ್ಪ್ಲೇ ಮಾಡಿದರೆ ಗೊಂಬೆ ಅದು ಇದೆಲ್ಲ ಇಟ್ಟು ಸ್ಯಾರೀಸ್ನೆಲ್ಲ ಶೋ ಮಾಡಿದರೆ. ಸೊ ಈ ಅಂಗಡಿಯವರು ಆ ಅಂಗಡಿಗೆ ಬ್ಲೂ ಕಲರ್ ಬಟ್ಟೆ ಹಾಕಿ ಕ್ಲೋಸ್ ಮಾಡಿರ್ತಾರೆ, ಅಂಗಡಿಗೆ ದೃಷ್ಟಿ ಬೀಳಬಾರ್ದು ಅಂತೇಳಿ. ಅದೊಂಥರ ಇವ್ರದ್ದು. ಸಿಕ್ಕಾಬಟ್ಟೆ ಹೆವಿ ಫೇಮಸ್ ಗುರು ಪ್ರಕಾಶ್ ಸ್ಯಾರಿ ಅಂಗಡಿ ಮಾತ್ರ. ಕಮ್ಮಿ ಅಲ್ಲ ಅಂದ್ರೂ ಅದ್ರೊಳಗಡೆ ಹೋದರೆ ಒಂದು 10-15 ಲಕ್ಷ ರೂಪಾಯಿ ಮೇಲೆ ಬಿಲ್ ಮಾಡ್ತಾರೆ ವೆಡ್ಡಿಂಗ್ನವ್ರು ಬರೋರು. ಸುಮಾರಾದ್ರೇನು ಹೋಗೋಕ್ಕಲ್ಲ ಬಟ್ಟೆ ಅಂಗಡಿಗೆ. ಸೊ ಹೆವಿ ಕಾಸ್ಟ್ಲಿ ಇರ್ತವೆ ಎಲ್ಲ ಬಟ್ಟೆನ. ನೋಡಿ ಫೈನಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಪ್ರಕಾಶ್, ಬನ್ನಿ ತೋರಿಸ್ತೀನಿ. ಇದೇ ಪ್ರಕಾಶ್ ಬಟ್ಟೆ ಅಂಗಡಿ. ನೋಡಿ ಎಲ್ಲ ಬ್ಲೂ ಕಲರ್ದು ಇದಾಕಿದ್ದಾರೆ ಬಟ್ಟೆ. ಒಳಗಡೆ ಹೆಣ್ಮಕ್ಳಿಗೆಲ್ಲ ಕ್ಯಾಮ್ರಾ ಎಲ್ಲ ಇಲ್ಲ. ಸೊ ನೋಡ್ಬೋದು ನೋಡಿ, ಎಲ್ಲ ಬಟ್ಟೆ ಹಾಕಿ ಕ್ಲೋಸ್ ಮಾಡಿದ್ರೆ. ಸಿಕ್ಕಾಬಟ್ಟೆ ಶಾಪಿಂಗ್ ಆದರವೆಲ್ಲ ಲೋಡ್ ಮಾಡ್ತಾ ಇದ್ದಾರೆ ಕಾರ್ಗಳಿಗೆಲ್ಲ. ಭಯಂಕರ ದೊಡ್ಡ ಅಂಗಡಿ ಮಾತ್ರ. ಸೊ ಕಾಂಚೀಪುರಮಲ್ಲಿ ಬನ್ನಿ ಈಗ ಪಾರ್ಕಿಂಗಲ್ಲಿ ಹಾಕೋಣ. ಪಾರ್ಕಿಂಗು ಅಲ್ಲಿ ಮುಂದೆಗಡೆ ಇದೆ, ಯೂಟರ್ನ್ ತಗೊಂಡ್ಬರ್ಬೇಕು ಅನ್ಸುತ್ತೆ. ಬನ್ನಿ ಇದೇ ಪಾರ್ಕಿಂಗು. ನಾವು ಯೂಟರ್ನ್ ತಗೊಂಡು ಬರ್ಬೇಕು ಮುಂದೆ ಹೋಗಿ. ಆ ಕಡೆ ಪಕ್ಕದ ಸರ್ವಿಸ್ ರೋಡಿಗೆ ಬರ್ಬೇಕು. ಬನ್ನಿ ಪಾರ್ಕಿಂಗ್ ಇಲ್ಲೇ ಇತ್ತು, ಯೂಟರ್ನು ಸೆಟ್. ಈಗ ಅಲ್ಲಿಗಾನ ಹೋಗ್ಬೇಕು. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಅಪರೂಪಕ್ಕೆ ಬಂದರೆ ಹಿಂಗೆ ಇಂಥವ್ರೆಲ್ಲ ಆಗ್ತಾ ಇರ್ತವೆ. ಈಗ ನೋಡಿ ಅಲ್ಲಿಗಾನ ಹೋಗಿ ಯೂಟರ್ನ್ ತಗೊಂಬರ್ಬೇಕು. ನೋಡಿ ಯಾವ ಥರ ಹಾಕಿದಾರೆಲ್ಲ ಸೀರೆ ಅಂಗಡಿಯವ್ರದ್ದೆಲ್ಲ ಬ್ಯಾಲಿಕ್ಯಾರ್ಡ್ಗಳು. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ.
ಕಟ್ಟಿಂಗ್ ಐತೆ, ಇಲ್ಲೇ ಹೊಡೆದೆ. ಟಿ ಟಿ ಇದಕ್ಕೂ ಖುಷಿ ಆಗುತ್ತೆ ಗುರು. ಯಾವ ಸ್ವಂದಲ್ಲಿ ಕಾರ್ ಕಟ್ಟಾಗ್ತಿಲ್ಲ ಜಾಗದಲ್ಲಿ ನಮ್ಮ ಗಾಡಿಗಳು ಕಟ್ಟಾಗ್ತವೆ, ಅದೊಂದು ಖುಷಿ ಟಿ ಟಿ ಹೊಡಿಯೋಕ್ಕೆ. ನೋಡಿ ಹೆಂಗೆ ಕಟ್ಟಾಯ್ತು. ಅಲ್ಲಾಗಿ ಕಾರ್ ಗೀರ್ ಆಗಿದ್ರೆ ರಿವರ್ಸ್ ತಗೊಂಡು ಬಿಡ್ಬೇಕಾಗಿತ್ತು. ನೋಡಿ ಇದೆ ಪ್ರಕಾಶ್ ಕಾರ್ ಪಾರ್ಕಿಂಗು. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಬೈಕ್ನವ್ರು 5 ನಿಮಿಷ ನಿಲ್ಸ್ಕೊಳಲ್ಲ ಗುರು. ಇಂಡಿಕೇಟ್ರ್ ಹಾಕಿದ್ರು ಬರ್ತಾರೆ. ಏನು ಜನ ಅಂದರೆ ಅಂಕಲ್ ಇನ್ನೂ ಇದ್ದಾರೆ ಅಬ್ಬ ನೋಡ್ರಿ. ಅಂಕಲ್ ಸುಮಾರು ವರ್ಷದಿಂದ ಇದ್ದಾರೆ. ಹೋದ್ ಸರಿ ಬಂದಾಗ ಇವ್ರು ಎದ್ದಿದ್ದ. ಅಂಕಲ್ ಎಪ್ಪಡಿ ಇರ್ಕ ಅಂಕಲ್ ಎಪ್ಪಡಿ ಇರ್ಕಂಗ ಆರಾಮ ನೋಡಿ. ನಲ್ಲ ಇರ್ಕ ಅಂಕಲ್ ನೋಡಿ. ಅಂಕಲ್ ಹೆಂಗ ಕಂಡು ಹಿಡ್ದವ್ರ ನಮ್ಮನ್ನ. ಬನ್ನಿ ಈಗ ಇದೆ ನೋಡಿ ಪಾರ್ಕಿಂಗ್. ಈ ಥರ ಈಗ ಗಾಡಿಗಳಲ್ಲಿ ನಿಲ್ಸ್ಕೋಬೋದು ಫ್ರೀಯಾಗಿ. ನೋಡಿ ಫೈನಲಿ ಕಸ್ಟಮರ್ ಎಲ್ಲ ರೆಡಿ ಆಗಿದ್ದಾರೆ. ಬಟ್ಟೆ ಎಲ್ಲ ತಗೊಂಡು ಈಗ ಗಾಡಿಗೆ ಹಾಕ್ಬೇಕು, ಆ ಕಡೆಗೆ ಹೋಗ್ಬೇಕು. ಮತ್ತೆ ಪಾರ್ಕಿಂಗಿಂದ ಹೊರಗೆ ಬಂದೆ ನಾನು. ಸೀದಾ ಈಗ ಪ್ರಕಾಶ್ ಅಂಗಡಿ ಹತ್ರ ಹೋಗ್ಬೇಕು. ಸೊ ಇಲ್ಲಿ ಮುಂದೆ ಹೋಗಿ ಬರೋಣ ಬನ್ನಿ. ಇಲ್ಲಿಯವ್ರಿಗೆ ಏನಾದರೂ ಒಂದು ಸ್ವಲ್ಪ ನಾಲೆಡ್ಜ್ ಕಮ್ಮಿನೇ. ಆರ ನೋಡಿದ್ರು, ಇಂಡಿಕೇಟ್ರ್ ಹಾಕಿದ್ರು, ಏನು ಲೆಕ್ಕಕ್ಕೆ ಇಲ್ಲ. ಬರ್ತಿರ್ತಾರೆ ಅವ್ರ ಪಾಡಿಗೆ ಅವರು. ಏನಂದರೆ ಅವ್ರಿಗೆ ಇಂಡಿಕೇಟರ್ ಸಿಗ್ನಲ್ಸ್ ಬಗ್ಗೆ ಸ್ವಲ್ಪ ಅರಿವು ಕಮ್ಮಿನೇ ಇವರಿಗೆ. ಅವ್ರದ್ದೇನೋ ಒಟ್ಟು ಅವ್ರ ಗಾಡಿ ಪಾಸ್ ಆಗ್ಬೇಕು, ಯಾರ್ದೇ ಏನಾದರೂ ಆಗಲಿ ಅಂತ. ನೋಡಿ ಅಕ್ಕ ಬೇರೆ ಇನ್ನು ಆಪೋಸಿಟ್ ಬಂದು ಹಾರ್ ನೋಡಿ. ನೋಡಿ ಪ್ರಕಾಶ್ ಯಾವಾಗ ಬಂದ್ರೂ ಇದೇ ಥರ ಕ್ಲೋಸ್ ಮಾಡಿರ್ತಾರೆ. ಸೊ ಯಾರು ಫಾರ್ಚುನರ್ ಮುಂದೆ ಹಾಕಬಿಟ್ಟು ನೋಡಿ. ನಮ್ಮ ಕಸ್ಟಮರ್ಸ್ ಎಲ್ಲ ರೆಡಿ ಇದ್ದಾರೆ. ಶಾಪಿಂಗ್ ಮಾಡ್ಕೊಂಡು ಬನ್ನಿ ಲೋಡ್ ಮಾಡೋಣ. ಸ್ನೇಹಿತರೆ ಫೈನಲಿ ಲಗೇಜೆಲ್ಲ ಹಾಕೊಂಬಿಟ್ಟು ನಾವು ಈಗ ಎಲ್ಲಪ್ಪ ಇದು ಅಂದರೆ ಈಗ ಆಲ್ರೆಡಿ ವೇಲೂರು ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಅದನ್ನು ಈಗ ಸಿಟಿ ಪಾಸ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ, ನೋಡ್ಬೋದು. ಸೊ ಅಲ್ಲಿಂದ ಸೈಡ್ಗೆ ಹಾಕೋಣ, ಎಲ್ಲರೂ ಒಂದು 5 ನಿಮಿಷ ನಿಲ್ಸೋಣ ಅಂದ್ಕೊಂಡೆ. ಸೊ ಎಲ್ಲ ನಿಲ್ಸೋಕ್ಕಾಗಲಿಲ್ಲ, ನಾನ್ ಸ್ಟಾಪ್ ಬಂದೆ. ಹೆಚ್ಚು ಕಡಿಮೆ ಒಂದು 200 ಕಿಲೋಮೀಟ್ರ್ ಹತ್ತತ್ರ ರೀಚ್ ಆಗಿದ್ದೀವಿ ನಾವು. ಈಗ ಇನ್ನೇನು ಇದು ಪಾಸ್ ಆದ ತಕ್ಷಣ ನೋಡ್ಬೇಕೆಲ್ಲನ ಟೀಗೆ ಹಾಕೋಣ ಅಂತೇಳಿ. ಸೊ ಎಲ್ಲೆಲ್ಲ ಟೀಗೆ ಹಾಕೋಣಂದರೆ ಎಲ್ಲ ರೋಡು ಅಲ್ಲೇದಲ್ಲೇ ಫ್ಲೇವರ್ಗಳು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಎಲ್ಲೂ ತೋರ್ಸೋಕೆ ಹೋಗಿಲ್ಲ, ಮುಂದೆ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಸ್ಟಾರ್ಟ್ ಒಂದು 3 ಫ್ಲೇವರ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಎಲ್ಲೂ ಟೀಗೆ ಹಾಕೋಕ್ಕಾಗಿಲ್ಲ. ಬನ್ನಿ ನೋಡೋಣ, ಈಗ ಮುಂದೆ ತೋರಿಸ್ತೀನಿ ನೋಡಿ. ಇದೇ ಫ್ಲೇವರ್ಗಳೇ 2 ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಇಲ್ಲ ಸ್ವಲ್ಪ ಇದು 2 ಪಾಸ್ ಆಗ್ಬಿಟ್ರೆ ಏನಿಲ್ಲ, ಆರಾಮ್ಸೆ ಹೋಗ್ಬಿಡುತ್ತೆ ಕೃಷ್ಣಗಿರಿವರೆಗೂ. ಒಂದು 3-4 ತಾಗೆ ಈ ಥರ ಎಲ್ಲ ರೆಡಿ ಮಾಡ್ತಿದ್ದಾರೆ ರೋಡು. ಹಾಗಾಗಿ ಎಲ್ಲೂ ನಿಲ್ಲಿಸ್ಲಿಲ್ಲ. ಸೊ ಮುಂದೆ ನಿಲ್ಸ್ಕೊಂಡ್ರೆ ಆಯ್ತು ಅಂತೇಳಿ ಹಂಗೆ ನಾನ್ ಸ್ಟಾಪ್ ಓಡಿಸ್ಕೊಂಬಂದೆ. ನೋಡ್ಬೋದು ಒಳ್ಳೆ ಮಿಡ್ ನೈಟಲ್ಲೇ ಟ್ರಾಫಿಕ್ ಆಗ್ಬಿಡ್ತವೆ, ಅದೊಂದೇ ಸಮಸ್ಯೆ. ಆದಷ್ಟು ಬೇಗ ಆಗ್ಬಿಟ್ರೆ 2 ಫ್ಲೇವರ್ ಇನ್ನೇನು ಪ್ರಾಬ್ಲಮ್ ಏನಿಲ್ಲ, ಆರಾಮ್ಸೆ ಹೋಗ್ಬೋದು. ಏನು ನಂದು 1/2 hour ಒಳಗೆ ನಾವು ಇದಕ್ಕೆ ರೀಚ್ ಆಗ್ತೀವಿ ಕೃಷ್ಣಗಿರಿಗೆ. ಬನ್ನಿ ಈಗ ಅಲ್ಲೆಲ್ಲಾದ್ರೂ ಮುಂದೆ ಒಂದು ಟೀ ಬ್ರೇಕ್ ತಗೊಂಬಿಟ್ಟು ಆಮೇಲೆ ಡೈರೆಕ್ಟ್ ಹೊರಡೋಣ. ಸ್ನೇಹಿತರೆ ಈಗ ಲಾಸ್ಟ್ ಟೈಮ್ ನಾನು ಏನು ಕೃಷ್ಣಗಿರಿ ಟೋಲಲ್ಲಿ ಟೀಗೆ ಹಾಕಿದ್ದು ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು. ಅದೇ ಟೋಲಲ್ಲಿ ಟೀಗೆ ನಿಲ್ಸಿದ್ದೀನಿ. ಈಗ ಅದೇ ಟೀ ಅಂಗಡಿಲೇ ಹೋಗ್ಬಿಟ್ಟು ಈಗ ಒಂದು ಟೀ ಕುಡ್ಕೊಂಬರೋಣ. ಸೊ ಮಧ್ಯದಲ್ಲೆಲ್ಲ ನಿಲ್ಸೋಕೆ ಹೋಗಲಿ, ಇದೊಂದು ಸ್ವಲ್ಪ ರೋಡ್ ಫ್ರೀ ಇದೆ. ಸೊ ಹಂಗಾಗಿ ಇಲ್ಲೇ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಈಗ ಟೀ ಕುಡಿಯೋಕೆ ಹೊರಡ್ತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಇಲ್ಲಿಂದ ಇನ್ನೇನು ಜಾಸ್ತಿ ದೂರನಿಲ್ಲ, ಇಲ್ಲಿಂದ ಒಂದು 90 ಕಿಲೋಮೀಟ್ರ್ ಇದೆ ಅಷ್ಟೇ ಬೆಂಗಳೂರು.
ಅದಕ್ಕೆ ಇದೊಂದು ಸ್ಟಾಪ್ ತಗೊಂಬಿಟ್ರೆ ಈಗ ಇನ್ನೇನು ನಾನ್ ಸ್ಟಾಪ್ ಹೋಗೋದು. ಬನ್ನಿ ಈಗ ಡೈರೆಕ್ಟ್ ಟೀ ಕುಡಿದ್ಬಿಟ್ಟು ಸಿಗೋಣ. ಹಾಗೆ ಟೀ ಎಲ್ಲ ಕುಡಿದೆ. ಸೊ ಒಂದು ಲೇಸ್ ತಗೊಂಡಿದ್ದೀನಿ, 1 ಲೀಟ್ರ್ ಫುಲ್ಲು ಕೋಲ್ಡ್ ನೀರು ತಗೊಂಡಿದ್ದೀನಿ. ಸೊ ಇದು ಮುಗಿಯೋದ್ರೊಳಗೆ 90 ಕಿಲೋಮೀಟ್ರ್ ರೀಚ್ ಮಾಡ್ಬೇಕು ಬೆಂಗಳೂರಿಗೆ. ಕೋಲ್ಡ್ ನೀರು ಯಾಕಪ್ಪ ಅಂದರೆ ಬಾಯಲ್ಲಿ ಹಾಕೊಂಡ್ರೆ ಆರಾಮ್ಸೆ ನಿದ್ದೆ ಹೋಗುತ್ತೆ, ಅಷ್ಟೊಂದು ನಿದ್ದೆ ಬರಲ್ಲ. ಬನ್ನಿ ಈಗ ಹೊರಡೋಣ ಇಲ್ಲಿದ್ದ ಸೀದಾ. ಇಲ್ಲೇ ಟೈಮ್ ಆಲ್ರೆಡಿ ಮಿಡ್ನೈಟ್ ಆಯಿತು. ಅಂತೂ ಇಂತೂ ನಾವು ಇನ್ನೇನು ಕರ್ನಾಟಕ ಎಂಟ್ರಿ ಆದ್ವಿ. ನೋಡ್ಬೋದು ಒಂದು ಚಿಪ್ಸು ಲೇಸ್ ತೊಗೊಂಡಿದ್ನಲ್ಲ, ಲೇಸು ಮತ್ತು ನೀರು, ಅದು ಮುಗಿಯೋದ್ರೊಳಗೆ ರೀಚ್ ಮಾಡ್ತೀನಿ ಅಂತೇಳಿ. ಸೊ ಅದು ಮುಗಿಯೋದ್ರೊಳಗೆ ಇನ್ನೇನು ನಾವು ಕರ್ನಾಟಕ ಎಂಟ್ರಿ ಆದ್ವಿ. ಸೊ ಈಗ ನೋಡ್ಬೋದು ಆ ಕಡೆ ಆಪೋಸಿಟ್ ರೋಡೆಲ್ಲ ಫುಲ್ ಲೈಟ್ ಟ್ರಾಫಿಕ್ ಇದೆ. ಇನ್ನೇನು ನಾವು ಕರ್ನಾಟಕಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ಈಗ ಮುಂದೆ ನೆಕ್ಸ್ಟ್ ಬರೋದೇ ಈಗ ಬಾರ್ಡರು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಆರ್ಚು, ಅಲ್ಲಿ ಪಾಸ್ ಆದರೆ ಇನ್ನೇನು ಕರ್ನಾಟಕಕ್ಕೆ ಎಂಟ್ರಿ ಆಗ್ತೀವಿ. ಈಗ ಇಲ್ಲಿ ಹೋಗ್ಬಿಟ್ಟು ನಿನ್ನೆ ಏನು ಹಾಕ್ಸಿದ್ದು ಅದೇ ಬಂಕಲ್ಲೇ ಈಗ ಡೀಸೆಲ್ ಹಾಕ್ಸ್ಬೇಕು. ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಮುಂದೆ ಇವ್ರದ್ದು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಕಸ್ಟಮರ್ನ, ಮಣಿಪಾಲ್ ಹಾಸ್ಪಿಟ್ಲಿಗೆ. ಸೊ ಹಂಗಾಗಿ ಈಗ ಡೀಸೆಲ್ ಹಾಕ್ಸೋಣ ಬನ್ನಿ. ಇನ್ನೇನು ಕರ್ನಾಟಕಕ್ಕೆ ಎಂಟ್ರಿ ಆದ್ವಿ. ನೋಡ್ಬೋದು ಫೈನಲ್ಲಿ ನೋಡ್ಬೋದು ನಿನ್ನೆ ಎಲ್ಲಿ ಡೀಸೆಲ್ ಹಾಕ್ಸಿದ್ವು ಅಲ್ಲೇ ಒಂದು 3,000 ರೂಪಾಯಿ ಡೀಸೆಲ್ ಹಾಕ್ಸಿ ಈಗ ಗ್ಲಾಸ್ನ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಕರ್ನಾಟಕ ಬಾರ್ಡ್ರಲ್ಲೇ ಬಂದು ಹಾಕ್ಸಿದೆ, ಮತ್ತೆ ಎಲ್ಲ ತಮಿಳ್ನಾಡಲ್ಲಿ ಹಾಕ್ಸ್ಲಿಲ್ಲ. ಸೊ ಇಲ್ಲಿಂದ ಈಗ ಎಲ್ಲ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಹೋಗ್ಬೇಕಂತ, ಏರ್ಪೋರ್ಟ್ ರೋಡಲ್ಲಿರೋ ಮಣಿಪಾಲ್ ಹಾಸ್ಪಿಟ್ಲಿಗೆ. ಸೊ ಬನ್ನಿ ಈಗ ಅಲ್ಲಿಗೆ ಹೋಗೋಕ್ಕೊಂದು ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ನಿದ್ದೆ ಟೈಮ್, ಬೇಗ ಹೋಗೋಣ ಅಂದ್ಕೊಂಡೆ ಊರಿಗೆ. ಬನ್ನಿ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಕರ್ಕೊಂಡೋಗಿ ಮತ್ತೆ ಬೇಗ ಹೊರಟ್ಬಿಡೋಣ. ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನೋಡ್ಬೋದು ಇದೇನಪ್ಪ ಟೋಲ್ ಅಂತೇಳಿ. ಪ್ರತಿ ಸರಿ ನೈಸ್ ಟೋಲ್ ತೋರಿಸ್ತಾ ಇದ್ದೆ. ಸೊ ನಾವೀಗ ಹೋಗ್ತಾ ಇರೋದು ಬಂದ್ಬಿಟ್ಟು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಹೋಗ್ತಾ ಇರೋದು. ಸೊ ಈ ರೋಟಿಂದ ಹೋದರೆ ಹತ್ರ ಆಗುತ್ತೆ. ನೋಡ್ಬೋದು ಇಲ್ಲಿಂದ ಸುಮಾರು ಒಂದು 20 ಕಿಲೋಮೀಟ್ರ್ ಬೋದೇನು ಅಷ್ಟೇ. ಅದು HAL ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ ಇರೋದು ಮಣಿಪಾಲ್ ಹಾಸ್ಪಿಟ್ಲು. ಸೊ ಇದು ಟಾಪ್ ಆನ್ ಟಾಪ್ ಎಕ್ಸ್ಪ್ರೆಸ್ ಹೈವೇ, ಸಗದಾಗಿದೆ ರೋಡ್ ಮಾತ್ರ. ಇದು ಸ್ಟಾರ್ಟಿಂಗ್ ರೋಡ್ ಆದಾಗ ಬಂದಿದ್ದು, ಮತ್ತು ನಾನು ಜಾಸ್ತಿ ಬಂದಿರಲಿಲ್ಲ. ಸ್ಟಾರ್ಟಿಂಗ್ ಓಪನ್ ಆದಾಗ ನಾನು ಇದೇ ನೈಸ್ ರೋಡ್ ಅಂದ್ಕೊಂತಿದ್ದೆ ಅವಾಗ, ಇದಿನ್ನೂ ಓಪನಿಂಗ್ ಆದಾಗ. ಸೊ ಈಗ ಆರಾಮ್ಸೆ ಎಲ್ಲ ಗೊತ್ತಿದೆ ಈಗ. ಹಂಗಾಗಿ ಇದು ಡೈರೆಕ್ಟ್ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ಬೊಮ್ಮನಳ್ಳಿಗೆ ಇಳಿತತೆ ಸೀದಾ ಫ್ಲೇವರು. ನೋಡ್ಬೋದು ಸಖತ್ತಾಗಿದೆ ರೋಡ್ ಮಾತ್ರ, ಟಾಪ್ ಆನ್ ಟಾಪು. ಎಲ್ಲೆಲ್ಲೂ ಏನೇನಾಗಿಲ್ಲ, ರೋಡ್ ಮಾತ್ರ ಸೂಪರಾಗಿದೆ ನೋಡಿ. ಸೀದಾ ನಾವು ಎಲ್ಲಿಗೆ ಇಳಿತಂದ್ರೆ ಬೊಮ್ಮನಳ್ಳಿಗೆ ಮೆಟ್ರೋ ಸ್ಟೇಷನ್ ಹತ್ರ ಇಳಿತತೆ ರೋಡು. ಇಲ್ಲಿಂದ ಒಂದು 5-10 ನಿಮಿಷ ಜರ್ನಿ ಒಳಗೆ ಶಾರ್ಟ್ಕಟ್ ರೋಡಲ್ಲಿ ಹೋದರೆ ಸೀದಾ ಹೊರಟೋಗ್ಬಿಡ್ತೀವಿ ಮಣಿಪಾಲ್ ಹಾಸ್ಪಿಟ್ಲಿಗೆ. ಬನ್ನಿ ಬೇಗ ಹೋಗೋಣ ಸ್ನೇಹಿತರೆ. ಫೈನಲಿ ಅಲ್ಲಿಂದ ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವು ಈಗ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು ನೀವು, ಆಂಬುಲೆನ್ಸ್ ಎಲ್ಲ ಮಣಿಪಾಲ್ ಹಾಸ್ಪಿಟಲಲ್ಲಿ ಇದ್ದೀವಿ. ಸೊ ಉಡುಪಿ ಮಣಿಪಾಲ್ ಅಲ್ಲ, ಇಲ್ಲಿ ಬೆಂಗಳೂರಲ್ಲಿರೋ ಮಣಿಪಾಲು HAL ಓಲ್ಡ್ ಏರ್ಪೋರ್ಟಲ್ಲಿ ಇದೆಯಲ್ಲ, ಏರ್ಪೋರ್ಟ್ ರೋಡಲ್ಲಿ. ಸೊ ಅಲ್ಲಿರೋ ಮಣಿಪಾಲು ಲೀಲಾ ಪ್ಯಾಲೇಸ್ ಅನಿಸುತ್ತೆ. ಲೀಲಾ ಪ್ಯಾಲೇಸ್ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ಇರೋ ಹಾಸ್ಪಿಟಲ್ ಮಣಿಪಾಲ್. ಪಾರ್ಕಿಂಗಿಗೆ ಹಾಕ್ಬೇಕು. ಬೈಯ ಕಿಸ್ಕ ಗಾಡಿ ಅಂತ ಕೇಳ್ತಿದ್ದಾರೆ. ಸೊ ಕಸ್ಟಮರ್ ಅಂತ ಹೇಳಿದ್ರೆ ನೋಡ್ಬೇಕು. ಕ್ಯಾ ಬೈ? ಓ ಕಸ್ಟಮರ್ ಕಾ ಆದ್ಮಿ ಹಾಂ. ಏನು ಇಷ್ಟು ದೊಡ್ಡ ಗಾಡಿನ ಅಂತ ಕೇಳ್ತದಾನೆ ಅಣ್ಣ. ಇಲ್ಲ ಅಂತೆ, ಈ ಕಡೆ ಹಾಕ್ರಿ ಅಂತ ಹೇಳ್ತಿದ್ದಾರೆ. ಬನ್ನಿ ಇಲ್ಲೇ ಹಾಕೋಣ. ನೋಡಿ ಈಗ ಆಲ್ರೆಡಿ 4 ಗಂಟೆ ಆಯಿತು. ಸೊ ಅವ್ರು ಬರೋವರೆಗೂ ಕಸ್ಟಮರ್ ಒಳಗಡೆ ಹೋಗಿದ್ದಾರೆ. ಬರೋವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬನ್ನಿ. ಮತ್ತೆ ಇಲ್ಲಿಂದ ಒಂದು 200 ಕಿಲೋಮೀಟ್ರ್ ನಮ್ಮ ಚಳ್ಳಕೆರೆಗೆ ಹೋಗ್ಬೇಕು. ಬನ್ನಿ ಅಲ್ಲಿಗೊಂದು ಸ್ವಲ್ಪ ಅಲ್ಲಿವರೆಗೂ ಮಲ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಇದೇ ಲೀಲಾ ಪ್ಯಾಲೇಸ್ ಹೋಟೆಲ್. ಸೊ ಇದ್ರ ಆಪೋಸಿಟಲ್ಲಿರೋ ಮಣಿಪಾಲ್ ಹಾಸ್ಪಿಟ್ಲಿಗೆ ಬಂದಿದ್ದು. ನೋಡ್ಬೋದು ಈ ಮರ ಎಲ್ಲ ಮರಗಳೆಲ್ಲ ಜಾಸ್ತಿ ಅಡ್ಡ ಇದ್ದಾವೆ. ಸೊ ಹಂಗಾಗಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ವೀಡಿಯೋದಲ್ಲಿ.
ಸರ್ ಇದ್ರ ಆಪೋಸಿಟಲ್ಲಿರೋ ಹಾಸ್ಪಿಟ್ಲೇ ಮಣಿಪಾಲಿಗೆ ಬಂದಿದ್ದು. ಸೀದಾ ಬನ್ನಿ ಈಗ ಹೊರಡೋಣ. ಸ್ನೇಹಿತರೆ ಫೈನಲಿ ನಾವು ಈಗ ಎಲ್ಲಪ್ಪ ಅಂದರೆ ಹಿರಿಯೂರು ಬೈಪಾಸ್ ಅಂದರೆ ನಮ್ಮ ಚಳ್ಳಕೆರೆ ಬೈಪಾಸಿಗೆ ಎಂಟ್ರಿ ಆದ್ವಿ. ಹಿರಿಯೂರೆಲ್ಲ ಪಾಸ್ ಮಾಡ್ಕೊಂಡು ಇಲ್ಲೇ ಬೈಪಾಸಲ್ಲೇ ಈಗ ಡೈರೆಕ್ಟ್ ನಮ್ಮ ಚಳ್ಳಕೆರೆಗೆ ಹೋಗ್ತಾ ಇದ್ವಿ. ಸೊ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಂದು ವಿಡಿಯೋ ಮಾಡೋಕ್ಕೆ ನನಗೆ ಎನರ್ಜಿ ಮತ್ತು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.